ಅಧಿಕಾರಕ್ಕೆ ಬಂದಾಗನಿಂದ ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯಗಳು ಒಂದ್ ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತ ಹೇಳಿದ್ರೆ, ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಅಂತ ದೇಶದ್ರೋಹಿಗಳ ವಿರುದ್ಧ ಯಾರಿವತ್ತು ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡಬೇಕು, ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಸೌಹಾರ್ದತೆಯನ್ನ ಕದಡಬೇಕು ಅಂತಕ್ಕಂಥ ವಿಚಾರವನ್ನು ಹಿಡ್ಕೊಂಡು ಏನು ನೀಚ ಕೆಲಸವನ್ನ ಮಾಡಿದ್ರು, ಅವ್ರ ವಿರುದ್ಧನೂ ಕೂಡ ಆಳಂದ ಘಟನೆಯಲ್ಲಿ ಅವ್ರ ವಿರುದ್ಧನೂ ಕೂಡ ಕೇಸನ್ನ ವಿಡ್ರಾ ಮಾಡುವಂತ ಕೆಲಸವನ್ನ ಕ್ಯಾಬಿನೆಟ್ ತೆಗೆದುಕೊಂಡಿರ್ತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನವರು ತಮ್ಮ ವೋಟ್ ಬ್ಯಾಂಕ್ ಅನ್ನ ಸುಭದ್ರಗೊಳಿಸ್ಕೊಳ್ಬೇಕು ಅಂತ ಹೇಳಿ ಪದೇ ಪದೇ ಈ ರೀತಿ ನಿರ್ಧಾರಗಳನ್ನ ಮಾಡ್ತಾ ಇರುವಂತದ್ದು, ಮತ್ತೆ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇರುವಂತದ್ದು ಎಲ್ಲವನ್ನು ಕೂಡ ರಾಜ್ಯದ ಜನರು ಕೂಡ ಗಮನಿಸ್ತಾ ಇದ್ದಾರೆ. ಒಂದು ವಿರೋಧ ಪಕ್ಷವಾಗಿ ನಾವು ಕೂಡ ಅದನ್ನು ಗಮನಿಸ್ತಾ ಇದ್ದೇವೆ. ಈ ಹಿಂದೂ ವಿರೋಧಿ ನೀತಿಯನ್ನ ಏನು ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ, ಇದರ ವಿರುದ್ಧ ರಾಜ್ಯಾದ್ಯಂತ ನಾವು ಬೀದಿಗಳಿದ್ದು ಪ್ರತಿಭಟನೆ ಮಾಡಿ ಮುಂದಿನ ದಿನಗಳಲ್ಲಿ ಅವರಿಗೇನು ಮನೆ ಕಳಿಸುವಂತ ಕೆಲಸ ಆಗಬೇಕು, ಅದನ್ನು ನಾವು ಮಾಡ್ತೇವೆ. ಆನೇಕಲ್ನಲ್ಲಿ ಈಗ ಒಂದು ಕ್ರಿಕೆಟ್ ಗ್ರೌಂಡ್ ಅನ್ನ ಇವತ್ತು ಸಿಎಂ ಪರಿಸರ ಸೂಕ್ಷ್ಮ ವಲಯ ಸರ್ ಅದು ಪ್ರದೇಶ, ಅಲ್ಲಿ ಸಾವಿರಾರು ಎಕರೆ ರೈತರ ಭೂಮಿಯಲ್ಲಿ ಮತ್ತೊಂದು ಸ್ಟೇಡಿಯಂ ಕಟ್ಟೋದಕ್ಕೆ ಮುಂದಾಗ್ತಿದ್ರೆ. ಇವತ್ತು ಸಮಾವೇಶ ಇದೆ. ಬಿಡದಿ ಟೌನ್ಶಿಪ್ ಯಾವ ರೀತಿನೋ ಇಲ್ಲೂ ಅದೇ ರೀತಿ ರೈತರ ಭೂಮಿ ಕಬಳಿಸ್ತಾ ಇದ್ದಾರೆ ಅನ್ನೋ ಆರೋಪ. ಸಿದ್ದರಾಮಯ್ಯನವ್ರಿಗಾಗ್ಲಿ ಕಾಂಗ್ರೆಸ್ನವ್ರಿಗಾಗ್ಲಿ ರೈತರ ವಿಚಾರದಲ್ಲಿ ಯಾಕಷ್ಟೊಂದು ಅಸಡ್ಡೆ ಅಥವಾ ಕೋಪ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೆರೆ ಬಂದಾಗ್ಲೂ ಸಹ ರೈತರ ಪರವಾಗಿ ರಾಜ್ಯ ಸರ್ಕಾರ ನಿಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಬರಗಾಲದ ಸಂದರ್ಭದಲ್ಲೂ ಕೂಡ ರೈತರ ನೆರವಿಗೆ ಧಾವಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಭೀಕರ ನೆರೆದಾಗ್ಲೂ ಕೂಡ ಉಸ್ತುವಾರಿ ಸಚಿವರಾಗ್ಲಿ ಶಾಸಕರಾಗ್ಲಿ ಆ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡೋದಕ್ಕಾಗಲಿಲ್ಲ. ಈಗ ಬೆಂಗಳೂರಿನಲ್ಲಿ ಸಾವಿರಾರು ಎಕರೆಗಳು ಈಗಾಗಲೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ರ ಈಗಾಗಲೇ ಕ್ರಿಕೆಟ್ ಸ್ಟೇಡಿಯಂಗೋಸ್ಕರ ಜಾಗನೂ ಕೂಡ ಇದೆ. ಆದ್ರೆ ಪದೇ ಪದೇ ರೈತರಿಗೆ ತೊಂದರೆ ಕೊಟ್ಟು ಅವರಿಗೆ ಒಕ್ಕಲೆಬ್ಬಿಸುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಇಳಿದಿರುವಂತದ್ದು. ಎಲ್ಲೆಲ್ಲಿ ಅವಕಾಶ ಆಗ್ತದೆ ದುಡ್ಡು ಹೊಡೆಯುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ವಿನಃ ರೈತರ ಹಿತಾಸಕ್ತಿಯನ್ನು ಕೂಡ ಇವತ್ತು ಕಡೆಗಣಿಸಿ ಇವತ್ತು ಮಾಡೋದಕ್ಕೆ ಹೊರಟಿದ್ದಾರೆ. ಇದಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ. ಇದನ್ನು ಯಾವ ರೀತಿಯ ಹೋರಾಟವನ್ನು ತೆಗೆದುಕೊಳ್ತೇವೆ. ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಇರ್ತೇವೆ. ರಾಷ್ಟ್ರೀಯ ಅಧ್ಯಕ್ಷರು ಬರ್ತಿದ್ದಾರೆ ಸರ್. ಇವತ್ತು ಬರ್ತ್ಡೇ ದಿನ ಬರ್ತಾ ಇದ್ದಾರೆ. ನಾಳೆ ಉಪಹಾರಕ್ಕೂ ಕೂಡ ನಿಮ್ಮ ನಿವಾಸದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಕಾರ್ಯಕ್ರಮಗಳೇನೂ ಇಲ್ಲ.